ಕನ್ನಡಿ ಯೂಟ್ಯೂಬ್ ಚಾನೆಲ್ಗೆ ಆದರದ ಸ್ವಾಗತ. ಕರ್ನಾಟಕದ ಇತಿಹಾಸದಲ್ಲಿ ಹೊಯ್ಸಳರ ಕಾಲವನ್ನ ಸುವರ್ಣಾಕ್ಷರದಲ್ಲಿ ಬರೆಯಲ್ಪಟ್ಟಿದೆ. ಈ ವಂಶದ ಅಪ್ರತಿಮ ವೀರ ಮತ್ತು ಈ ವಂಶದ ಪತಾಕೆಯನ್ನ ಉತ್ತುಂಗಕ್ಕೇರಿಸಿದಂತಹ ಮಹಾನ್ ದೊರೆ ಅಂತ ಅಂದ್ರೆ ಎರಡನೇ ವೀರಬಲ್ಲಾಳ. ಈತ ಶತ್ರುಗಳಿಗೆ ಸಿಂಹ ಸ್ವಪ್ನವಾಗಿದ್ದ. ಯುದ್ಧಗಳಲ್ಲಿ ತನ್ನದೇ ಆದ ವಿಶಿಷ್ಟವಾದ ಛಾಪು ಮೂಡಿಸಿದ್ದ. ಕ್ರಿಸ್ತಶಕ 1173ರಿಂದ 1220ರವರೆಗೆ ಆಡಳಿತ ನಡೆಸಿದಂತಹ ಎರಡನೇ ವೀರಬಲ್ಲಾಳ ಹೊಯ್ಸಳರ ಪ್ರಭಾವಶಾಲಿ ದೊರೆ. ಈತನ ಆಡಳಿತ ಅವಧಿಯಲ್ಲಿ ಅಲ್ಲಿಯವರೆಗೂ ಚಾಲುಕ್ಯರ ಮತ್ತು ಕಳಚೂರಿಗಳ ಹಿಡಿತದಲ್ಲಿದ್ದಂತಹ ಹೊಯ್ಸಳ ವಂಶವನ್ನ ಸ್ವತಂತ್ರ ರಾಜವಂಶವನ್ನಾಗಿ ಘೋಷಿಸ್ತಾನೆ. ಈತ ತನ್ನ ರಾಣಿಯರ ವಿಷಯದಲ್ಲೂ ಸಹ ವಿಶಿಷ್ಟನಾಗಿದ್ದ. ಈತನಿಗಿದ್ದದ್ದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 10 ಜನ ರಾಣಿಯರು. 10 ಜನ ರಾಣಿಯರು ಸಹ ಆಡಳಿತಾತ್ಮಕವಾಗಿ ಮತ್ತು ಯುದ್ಧ ಕಲೆಗಳಲ್ಲಿ ನೈಪುಣ್ಯತೆಯನ್ನು ಸಾಧಿಸಿದಂತವರೇ. ಪ್ರತಿಯೊಬ್ಬ ರಾಣಿಗೂ ಸಹ ತನ್ನದೇ ಆದಂತಹ ಸೀಮಿತ ಭೂಪ್ರದೇಶವನ್ನ ನೀಡಿ ಅವರಿಗೆ ಆಡಳಿತದ ಚುಕ್ಕಾಣಿಯನ್ನ ನೀಡಿದ್ದ. ಇವತ್ತಿನ ಈ ವಿಡಿಯೋದಲ್ಲಿ ಆ ಅಪ್ರತಿಮ ವೀರನಾರಿಯರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಐತಿಹಾಸಿಕ ದಾಖಲೆಗಳು ಮತ್ತು ಶಾಸನಗಳ ಪ್ರಕಾರ ಈತನಿಗಿದ್ದದ್ದು 10 ಜನ ರಾಣಿಯರು. ಇವರು ಕೇವಲ ಅಂತಃಪುರದ ಸುಂದರಿಯರಾಗಿ ಉಳಿದುಕೊಂಡಿರಲಿಲ್ಲ, ಬದಲಿಗೆ ರಾಜ್ಯದ ಆಡಳಿತ ವ್ಯವಸ್ಥೆ ಮತ್ತು ಸಾಂಸ್ಕೃತಿಕ ಬೆಳವಣಿಗೆಗೆ ತಮ್ಮದೇ ಆದಂತಹ ಕೊಡುಗೆಗಳನ್ನು ನೀಡಿದ್ದಾರೆ. ಬಮ್ಮಲದೇವಿ ಬಲ್ಲಾಳನ ಹಿರಿಯರಸಿ. ಬೇರೆ ರಾಣಿಯರಿಗೆ ಹೋಲಿಸಿದ್ರೆ ಈಕೆಯ ಹೆಸರು ಹೆಚ್ಚಿನ ಶಾಸನಗಳಲ್ಲಿ ನಾವು ನೋಡಬಹುದು. ಈಕೆಯ ತಂದೆ ಮೊಕಲಿಲಕ್ಕಯ್ಯ, ತಾಯಿ ಸೋಮವ್ವೆ, ಸಹೋದರ ಮೈಳನಾಯಕ. ಈ ಇಡೀ ಕುಟುಂಬವೇ ಶೈವ ಧರ್ಮೀಯರಾಗಿದ್ರು. ಅಷ್ಟೇ ಅಲ್ಲ, ಬಮ್ಮಲಾದೇವಿಗೆ ಅಭಿನವ ಪಾರ್ವತಿ ಎಂಬ ಬಿರುದು ಸಹ ಇತ್ತು. ಬಮ್ಮಲಾದೇವಿ ಮಹಾಮಂಡಳೇಶ್ವರಿ ಎಂಬ ಪದವಿಯನ್ನು ಸಹ ಅಲಂಕರಿಸಿದ್ಲು. ಅದರ ಜೊತೆಗೆ ಆಡಳಿತ ವ್ಯವಹಾರಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿದ್ಲು. ಅಷ್ಟೇ ಅಲ್ಲ, ಎರಡನೆಯ ಬಲ್ಲಾಳನ ಪಿರಿಯರಸಿಯಾಗಿ, ಮಹಾಮಂಡಲೇಶ್ವರಿಯಾಗಿ, ದಾನ ಚಿಂತಾಮಣಿಯಾಗಿ ಬಮ್ಮಲದೇವಿ ಪ್ರಸಿದ್ಧಿಯನ್ನ ಪಡೆದಿದ್ಲು. ವೀರಬಲ್ಲಾಳನ ಎರಡನೆಯ ರಾಣಿಯೇ ಪದ್ಮಲಾದೇವಿ. ಈಕೆಯನ್ನ ವೀರಬಲ್ಲಾಳನ ಪಟ್ಟಮಹಾದೇವಿ ಎಂದು ಶಾಸನಗಳು ವರ್ಣಿಸಿವೆ. ಅಷ್ಟೇ ಅಲ್ಲ, ಈಕೆಯ ರೂಪ ಲಾವಣ್ಯಗಳನ್ನ ಸಹ ಹಾಡಿ ಹರಸಿರುವಂತಹ ಹಲವು ಶಾಸನಗಳನ್ನ ನಾವು ಕಾಣಬಹುದು. ಈವರೆಗೆ ನಮಗೆ ದೊರೆತಿರುವಂತಹ ಹೊಯ್ಸಳರ ಕಾಲದ ಶಾಸನವೊಂದರಲ್ಲಿ ಪದ್ಮಲಾದೇವಿಯವರ ಬಗ್ಗೆ ಈ ರೀತಿಯಾಗಿ ಉಲ್ಲೇಖವಿದೆ. ಪದ್ಮಲಾದೇವಿಯರು ಹೊಸ ಹಡಂಗಿಲೆಯನ್ ಆಳುತ್ತವಿರು. ಇದ್ರಿಂದ ನಮ್ಗೆ ಗೊತ್ತಾಗುತ್ತೆ ಪದ್ಮಲಾದೇವಿಯವರು ಹೊಸ ಹಡಗಲಿ ಎಂಬ ಭೂಪ್ರದೇಶವನ್ನ ಆಳ್ತಿದ್ರು ಅಥವಾ ಅಧಿಕಾರವನ್ನ ವಹಿಸಿಕೊಂಡಿದ್ರು ಅನ್ನೋದು. ಅಷ್ಟೇ ಅಲ್ಲ, ಹೊಯ್ಸಳ ವಂಶದ ಪತಾಕೆಯನ್ನ ಇನ್ನೂ ಉತ್ತುಂಗಕ್ಕೆ ಕೊಂಡೊಯ್ದಂತಹ ಎರಡನೇ ನಾರಸಿಂಹನ ತಾಯಿ ಸಹ ಪದ್ಮಲಾದೇವಿಯವರೇ. ಈ ಕಾರಣದಿಂದಾಗಿಯೇ ಪದ್ಮಲಾದೇವಿಯವರು ಇನ್ನೂ ಹೆಚ್ಚಿನ ಕೀರ್ತಿಯನ್ನ ಮತ್ತೆ ಗೌರವವನ್ನ ಸಂಪಾದಿಸಿದ್ರು ಅಂತಾನೆ ಹೇಳ್ಬೋದು. ಇವರು ಕಲೆ ಮತ್ತೆ ವಾಸ್ತುಶಿಲ್ಪಕ್ಕೆ ಹೆಚ್ಚಿನ ಆದ್ಯತೆಯನ್ನ ಸಹ ಕೊಟ್ಟಿದ್ರು. ಉಮಾದೇವಿ ವೀರಬಲ್ಲಾಳನ ರಾಣಿಯರಲ್ಲೇ ಅತ್ಯಂತ ಪ್ರಸಿದ್ಧಿಯನ್ನ ಹೊಂದಿದಂತವ್ರು ಇವರು. ಇವರು ಅರಮನೆ ಸುಖಲೋಲುಪತೆಗಳಲ್ಲಿ ಮೈಮರ್ತಂತವರಲ್ಲ. ಯುದ್ಧ ರಂಗದಲ್ಲಿ ಹೋರಾಡಿ ಶತ್ರುಗಳ ಮುಂಡವನ್ನ ಚಂಡಾಡಿದಂತಹ ಕಾಳಿ ಇವರು. ಇವರ ತಂದೆ ಕೇಶವಯ್ಯ ವೀರಬಲ್ಲಾಳನ ಬಳಿ ರಾಜ್ಯಾಧ್ಯಕ್ಷದ ಹೆಗ್ಗಡೆಯಾಗಿದ್ದಂತವರು. ಇವರನ್ನ ವೀರಬಲ್ಲಾಳನ ಬಲಭುಜದಲ್ಲಿ ನೆಲೆಸಿದಂತಹ ವೀರಲಕ್ಷ್ಮಿ ಅಂತಾನೆ ಎಲ್ಲ ಕಡೆ ವರ್ಣಿಸಲಾಗಿದೆ. ಇವರು ಮಗರೆ 300ರ ರಾಜ್ಯಾಡಳಿತವನ್ನು ಸಹ ನಡೆಸ್ಕೊಂಡು ಹೋಗ್ತಿದ್ರು. ಅಷ್ಟೇ ಅಲ್ಲ, ಮೈಸೂರು ಪ್ರಾಂತ್ಯದ ಮೇಲೆ ದಂಡೆತ್ತಿ ಹೋಗಿ ಅಲ್ಲಿ ಜಯವನ್ನ ಸಹ ಸಾಧಿಸಿದ್ರು. ಇವರ ಆಡಳಿತದ ಅವಧಿಯಲ್ಲಿ ಬೆಳಗುತ್ತಿಯ ಮೇಲೆ 3 ಬಾರಿ ದಂಡೆತ್ತಿ ಹೋಗಿದ್ರು. ಈ ವಿಷಯ ಬೆಳಗುತ್ತಿಯಲ್ಲಿ ಸಿಕ್ಕಿರುವಂತಹ 4 ವೀರಗಲ್ಲುಗಳ ಮೇಲೆ ಇಂದಿಗೂ ರಾರಾಜಿಸ್ತಾ ಇದೆ. ಬೆಳಗುತ್ತಿಯ ಮೇಲೆ ನಡೆದಂತಹ ದಾಳಿಗಳು ಆಕೆಯ ಯುದ್ಧದ ಚಪಲತೆಯನ್ನ ಮತ್ತು ಯುದ್ಧ ಸಾಹಸ ಪ್ರವೃತ್ತಿಯನ್ನ ಸೂಚಿಸುತ್ತದೆ. ಸಿಕ್ಕಿದ್ದನ್ನ ದೋಚುವಂತ ಆಕೆಯ ಪ್ರವೃತ್ತಿ, ಗುಪ್ತ ಸ್ಥಳದಿಂದ ಮಿಂಚಿನಂತೆ ಕೈಗೊಳ್ಳುವಂತಹ ದಾಳಿ,
ಆಕೆಯ ಯುದ್ಧ ನೀತಿಯಾಗಿರುವಂತೆ ಕಾಣುತ್ತೆ. ಬೆಳಗುತ್ತಿಯ ವೀರಗಲ್ಲುಗಳು ಆಕೆಯ ಕ್ರೌರ್ಯವಾದ ಮನೋಭಾವಕ್ಕೆ ಕನ್ನಡಿ ಹಿಡಿದಂತಿವೆ. ಒಬ್ಬ ಮಹಿಳೆಯಾಗಿ ಜನಸಾಮಾನ್ಯರ ಶಾಂತಿಗೆ ಭಂಗ ತರುವಂತಹ ನಿಷ್ಕರುಣಿಯಾಗಿ ಆಕೆ ಬಾಳಿರುವುದನ್ನ ನಾವಿದ್ರಿಂದ ತಿಳ್ಕೋಬಹುದು. ಹೀಗೆ ಉಮಾದೇವಿಯು ಯುದ್ಧ ರಂಗದಲ್ಲಿ ವಿಶೇಷ ಅಭಿರುಚಿಯನ್ನು ಹೊಂದಿ ತನ್ನ ಅಧಿಕಾರದುದ್ದಕ್ಕೂ ಬೆಳಗುತ್ತಿಯ ಸಿಂದರಿಗೆಗೆ ಸಿಂಹ ಸ್ವಪ್ನವಾಗಿದ್ದಂತೂ ಸತ್ಯ. ಹೊಯ್ಸಳರ ದೊರೆಗೆ ಬಲಗೈಯಾಗಿ ಆತರ ಚಿತ್ತವಲ್ಲಭೆಯಾಗಿ ತನ್ನ ಬದುಕನ್ನ ನಡೆಸಿದ್ಲು ಅಂತಾನೆ ಹೇಳ್ಬೋದು ಉಮಾದೇವಿ. ಚೋಳ ಮಹಾದೇವಿ ವೀರಬಲ್ಲಾಳನ ಮತ್ತೊಬ್ಬ ರಾಣಿ. ಚೋಳರ ಜೊತೆಗಿದ್ದಂತಹ ವೀರಬಲ್ಲಾಳನ ಸ್ನೇಹ ರಕ್ತ ಬಾಂಧವ್ಯವಾಗಿ ಕೊನೆಗೊಳ್ಳುತ್ತೆ. ಚೋಳ ಮನೆತನದ ಹೆಣ್ಣು ಮಗಳೇ ಮಹಾದೇವಿ. ಈಕೆಯನ್ನ ಮದುವೆಯಾಗಿ ಹೊಯ್ಸಳ ವಂಶಕ್ಕೆ ಕರೆತರುವಾಗ ಚೋಳ ಮಹಾದೇವಿ ಎಂದು ಹೆಸರಿಟ್ಟು ಇಲ್ಲಿಗೆ ಕರೆತರ್ತಾನೆ. ಚೋಳ ಮಹಾದೇವಿಯ ಶೌರ್ಯ ಕಾರ್ಯಗಳು ಮತ್ತೆ ಸಾಹಸ ಕಾರ್ಯಗಳ ಅರಿವಿದ್ದಂತಹ ವೀರಬಲ್ಲಾಳ ಆಕೆಗೆ ಹಾಸನ ತಾಲೂಕಿನ ಕೆಂಬಾಳನ ಆಡಳಿತವನ್ನ ವಹಿಸಿಕೊಡ್ತಾನೆ. ಈಕೆ ಒಮ್ಮೆ ದುಷ್ಟರ ಮಾತನ್ನ ನಂಬಿ ಸ್ವಾಮಿ ನಿಷ್ಠನಾಗಿದ್ದಂತಹ ಕೇತಮಲ್ಲನ ಊರಾದ ಮೇವೂರಿಗೆ ಮುತ್ತಿಗೆಯನ್ನ ಹಾಕ್ತಾಳೆ. ಆ ಸಂದರ್ಭದಲ್ಲಿ ಕೇತಮಲ್ಲ ಮರಣವನ್ನ ಹೋಗ್ತಾನೆ. ಆದ್ರೆ ತದನಂತರದಲ್ಲಿ ಇವಳಿಗೆ ಕೇತಮಲ್ಲನದು ಯಾವುದೇ ತಪ್ಪಿಲ್ಲ ಅನ್ನೋದು ತಿಳಿಯುತ್ತೆ. ನಂತರ ತನ್ನ ಮಕ್ಕಳನ್ನ ತಾನೇ ಕೊಂದೆ ಅಂತ ಮರಗಿದ್ದು ಸಹ ಇದೆ. ಹೊಯ್ಸಳರ ದೊರೆ 2ನೇ ನರಸಿಂಹ ತನ್ನ ಆಡಳಿತದ ಅವಧಿಯಲ್ಲಿ ಕೋಳಿಹಟ್ಟಿ ಎಂಬ ಗ್ರಾಮದ ಹೆಸರನ್ನ ಚೋಳ ಮಹಾದೇವಿಪುರ ಅಂತ ಹೇಳಿ ಬದಲಾಯಿಸ್ತಾನೆ. ಆದ್ರೆ ಈ 2ನೇ ನರಸಿಂಹ ವೀರಬಲ್ಲಾಳ ಮತ್ತೆ ಪದ್ಮಲಾದೇವಿಯ ಮಗನಾಗಿರ್ತಾನೆ. ತನ್ನ ಮಲತಾಯಿಯ ಹೆಸರನ್ನ ತನ್ನ ಆಡಳಿತದ ಅವಧಿಯಲ್ಲಿ ಇನ್ನೊಂದು ಗ್ರಾಮಕ್ಕೆ ಹೆಸರಿಟ್ಟಿದ್ದು ವಿಶೇಷ ಅಂತಾನೆ ಹೇಳ್ಬಹುದು. ಅಭಿನವ ಕೇತಲಾದೇವಿ ವೀರಬಲ್ಲಾಳನ ಮತ್ತೊಬ್ಬ ರಾಣಿ. ಶಾಸನಗಳಲ್ಲಿ ಕಂಡುಬರುವಂತಹ ಇವಳ ಬಿರುದಾಂಕಿತಗಳನ್ನು ನೋಡಿದ್ರೆ ಇವಳು ಸಹ ಸಾಹಸಿ ಪ್ರವೃತ್ತಿಯವಳು ಎಂಬುದು ತಿಳಿದು ಬರುತ್ತೆ. ಈಕೆ ಕುಂದುವಾಡ ಪ್ರಾಂತ್ಯಕ್ಕೆ ಸೇರಿದಂತಹ ಮಹಿಳೆಯಾಗಿ ಹೊಯ್ಸಳ ರಾಜನಾದ ವೀರಬಲ್ಲಾಳನನ್ನ ಮದುವೆ ಆಗ್ತಾಳೆ. ತನ್ನ ಕುಂದುವಾಡ ಗ್ರಾಮವನ್ನ ಮಂತ್ರಿ ಮತ್ತು ದಂಡನಾಯಕರ ಮೂಲಕ ಈಕೆ ನೋಡಿಕೊಳ್ತಾ ಇರ್ತಾಳೆ. ಮಧುಕಲಾಂಬಿಕೆ ಶಾಸನಗಳು ಈಕೆಯನ್ನ ವೀರಬಲ್ಲಾಳನ ಅಷ್ಟಾಂಗ ಲಕ್ಷ್ಮಿ ಎಂದೇ ವರ್ಣಿಸಿವೆ. ಚಿಕ್ಕಮಗಳೂರು ತಾಲೂಕಿನ ಚೆಟ್ಟಿ ರತ್ನಾವಳಿಯ ಕೆಂಕೆರೆಯ ಆಡಳಿತ ಇವಳದಾಗಿತ್ತು. ಈಕೆ ಸರ್ವಧರ್ಮ ಸಹಿಷ್ಣುವಾಗಿದ್ಲು. ಎಲ್ಲಾ ಧರ್ಮದವರ ಪ್ರೀತಿ ಪಾತ್ರವಾದಂತಹ ರಾಣಿ ಸಹ ಇವಳಾಗಿದ್ಲು. ವೀರಬಲ್ಲಾಳನು ತನ್ನ ಅಧಿಕಾರ ವರ್ಗದೊಂದಿಗಿನ ಬಾಂಧವ್ಯವನ್ನ ಗಟ್ಟಿಗೊಳಿಸಿಕೊಳ್ಳುವ ಕಾರಣಕ್ಕಾಗಿ ಅವರ ಜೊತೆ ಸಂಬಂಧವನ್ನ ಬೆಳೆಸ್ತಾನೆ. ಅವರ ಮನೆ ಹೆಣ್ಣು ಮಕ್ಕಳನ್ನ ತನ್ನ ರಾಣಿಯರನ್ನಾಗಿ ತನ್ನ ಅರಮನೆಗೆ ಕರೆದುಕೊಂಡು ಬರ್ತಾನೆ. ಆದ್ರೆ ಎಲ್ಲಾ ಹೆಣ್ಣು ಮಕ್ಕಳು ಬೇರೆ ಬೇರೆ ಮನೆತನದವರೇ, ಜೊತೆಗೆ ಭಿನ್ನ ಭಿನ್ನ ಅಭಿರುಚಿಗಳನ್ನ ಹೊಂದಿದಂತವರೇ. ಕೆಲವರು ಯುದ್ಧದಲ್ಲಿ ಪರಿಣಿತಿಯನ್ನು ಹೊಂದಿದ್ರೆ, ಕೆಲವರು ಕಲೆಗಳಲ್ಲಿ ಶಾಸ್ತ್ರಗಳಲ್ಲಿ ಪರಿಣಿತಿಯನ್ನು ಹೊಂದಿದಂತವರು, ಆಡಳಿತದಲ್ಲಿ ಪರಿಣಿತಿಯನ್ನು ಹೊಂದಿದಂತವರು. ಹೀಗೆ ಎಲ್ಲದರಲ್ಲೂ ಪರಿಣಿತಿಯಾಗಿದ್ದಂತಹ ಹೆಣ್ಣು ಮಕ್ಕಳನ್ನ ಸೇರಿಸಿ ತನ್ನ ಆಡಳಿತವನ್ನ ವಿಸ್ತರಿಸಿಕೊಳ್ತಾ ಹೋಗ್ತಾನೆ. ಇವರೆಲ್ಲರೂ ನಮ್ಮ ಕನ್ನಡ ನಾಡಿನ ವೀರ ಮಹಿಳೆಯರೇ. 2ನೇ ವೀರಬಲ್ಲಾಳನ ಪ್ರಮುಖ ರಾಣಿಯರ ಬಗ್ಗೆ, ಅದರಲ್ಲೂ ಕನ್ನಡ ನಾಡಿನ ವೀರ ಮಹಿಳೆಯರ ಬಗ್ಗೆ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಈ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋಗೆ ಲೈಕ್ ಮಾಡಿ. ಇಲ್ಲಿಗೆ ಈ ವಿಡಿಯೋವನ್ನ ಕೊನೆಗೊಳಿಸ್ತೇನೆ. ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.